ಇನ್ನು ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಜೆಡಿಎಸ್ ನಲ್ಲಿದ್ದಾಗ ಹುಲಿ ಅಂತಿದ್ರು, ಕಾಂಗ್ರೆಸ್ಗೆ ಬಂದು ಸೈಲೆಂಟ್ ಆದ್ರ. ಇಂತಹದೊಂದು ಪ್ರಶ್ನೆಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಶಾಸಕ ಎಸ್.ಆರ್. ಶ್ರೀನಿವಾಸ್. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ಎಸ್.ಆರ್. ಶ್ರೀನಿವಾಸ್ ಇದೀಗ ಗುಬ್ಬಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲಿಂಕ್ ಕೆನಾಲ್ ಯೋಜನೆ ಪುನರ್ ಆರಂಭಿಸಲಾಗಿರುವ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ನಾನು ಕೂಡ ಆಡಳಿತ ಪಕ್ಷದ ನಾಯಕ, ಹೀಗಾಗಿ ನನ್ನ ಅಭಿಪ್ರಾಯವನ್ನ ಎಲ್ಲಿ ಹೇಳಬೇಕು ಅಲ್ಲಿ ಹೇಳುತ್ತೇನೆ ಎನ್ನುವಂತಹ ಮಾತುಗಳನ್ನ ಇದೀಗ ಮಾಧ್ಯಮಗಳಿಗೆ ತಿಳಿಸಿರುವಂತಹದ್ದು ಶಾಸಕ ಎಸ್.ಆರ್. ಶ್ರೀನಿವಾಸ್. ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದೇ ಎಚ್.ಡಿ. ಕುಮಾರಸ್ವಾಮಿ. ಇಂದು ಅವರದೇ ಪಕ್ಷದ ಮುಖಂಡರು ವಿರೋಧ ಮಾಡ್ತಿರುವಂತಹದ್ದು ಹಾಸ್ಯಾಸ್ಪದ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ ಎಸ್.ಆರ್. ಶ್ರೀನಿವಾಸ್. ಇಂದು ಅಂದಿನಿಂದಲೇ ಕೂಡ ಕುಮಾರಸ್ವಾಮಿ ವಿರುದ್ಧವಾಗಿ ಮನಸ್ತಾಪ ಕೂಡ ಶುರುವಾಯಿತು. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಆಗಿರಬಹುದು, ಬಿಡದಿ ಟೌನ್ಶಿಪ್ ಆಗಿರಬಹುದು, ಇಂತಹ ಯೋಜನೆಗಳನ್ನು ಆರಂಭ ಮಾಡಿದೆ ಎಚ್.ಡಿ. ಕುಮಾರಸ್ವಾಮಿ. ಆ ಒಂದು ಸಂದರ್ಭದಲ್ಲಿ ಅವರು ನಡ್ಕೊಂಡಂತಹ ನಡವಳಿಕೆ ಏನಿದೆ, ಬೆಳವಣಿಗೆ ಏನಿದೆ, ಅದರ ವಿರುದ್ಧವಾಗಿ ಸಮರ್ಪಕವಾಗಿ ನಡ್ಕೊಂಡಿಲ್ಲ. ಹೀಗಾಗಿ ಆ ಒಂದು ದಿನದಿಂದಲೇ ಕೂಡ ಮನಸ್ತಾಪ ಶುರುವಾಯಿತು ಅನ್ನುವಂತಹ ಅಭಿಪ್ರಾಯಗಳನ್ನ ಇದೀಗ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದು ವಾಸಣ್ಣ ಸೈಲೆಂಟ್ ಆದ್ರ, ಅಂದ್ರೆ ಯಾವುದೇ ವಿಚಾರಗಳನ್ನ ಬಲವಾಗಿ ಖಂಡಿಸುವಂತಹ ಕೆಲಸ ಮಾಡ್ತಾ ಇಲ್ಲ, ಈ ಒಂದು ಯೋಜನೆಗಳು ನಮಗೆ ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇಲ್ಲ. ಈ ಎಲ್ಲಾ ಬೆಳವಣಿಗೆಯಿಂದಾಗಿ ಆಗ್ತಿರ್ತಕ್ಕಂಥ ಬೆಳವಣಿಗೆಯ ಬಗ್ಗೆ ಎಲ್ಲೊಂದ್ ಕಡೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಜೆಡಿಎಸ್ ಪಕ್ಷದಲ್ಲಿದ್ದಾಗ ಸಾಕಷ್ಟು ಗರ್ಜನೆ ಮಾಡ್ತಾ ಇದ್ರು. ಏನೇ ಬೇಕಿದ್ರು ಕೂಡ ಒತ್ತಾಯ ಮಾಡಿ ಖಡಕ್ ಆಗಿ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ತುಂಬಾ ಸೈಲೆಂಟ್ ಆಗಿದ್ದಾರೆ, ಯಾವುದೇ ವಿಚಾರವನ್ನ ವಿರೋಧ ಮಾಡೋದಿಲ್ಲ, ಯಾವುದೇ ವಿಚಾರದ ಬಗ್ಗೆ ಖಡಕ್ ಆಗಿ ಮಾತನಾಡೋದಿಲ್ಲ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಶ್ರೀನಿವಾಸ್, ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ, ಆಡಳಿತ ಪಕ್ಷ ಆಗಿರೋದ್ರಿಂದ ನಾವು ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂತಹ ರೀತಿ ನೀತಿ ಇರುತ್ತೆ. ಹೀಗಾಗಿ ಅದಕ್ಕೆ ತಕ್ಕನಾಗಿ ನಾವು ನಡ್ಕೊಳ್ಳುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ ಎನ್ನುವಂತಹ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಮಾಧ್ಯಮದವರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು ಶ್ರೀನಿವಾಸ್. ಇನ್ನು ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಬಗ್ಗೆ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಅವರ ಇಷ್ಟ ಇವರ ಇಷ್ಟ ಅಂತ ಹೇಳುವಂತಕ್ಕೆ ಬರೋದಿಲ್ಲ, ಅಥವಾ ಪಕ್ಷದ ಸಿದ್ಧಾಂತ ಅನ್ನುವಂತಹ ವಿಚಾರವೂ ಕೂಡ ಬರೋದಿಲ್ಲ. ಅವರವರಿಗೆ ಇಷ್ಟ ಬಂದಂತೆ ಅವರು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಕೂಡ ಅಡ್ಡ ಮತದಾನ ಮಾಡಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತಮ್ಮ ಅಡ್ಡ ಮತದಾನದ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಕುಮಾರಸ್ವಾಮಿ ಅವ್ರಿಗೆ ಮೊದಲೇ ಗೊತ್ತಿದ್ರೆ ಅಭ್ಯರ್ಥಿ ಯಾಕೆ ಹಾಕಬೇಕಾಗಿತ್ತು ಅಂತೇಳಿ ವ್ಯಂಗ್ಯವನ್ನ ಕೂಡ ಮಾಡಿರುವಂತಹದ್ದು ಶಾಸಕ ಎಸ್.ಆರ್. ಶ್ರೀನಿವಾಸ್. ಇನ್ನು ಜಿ.ಟಿ. ದೇವೇಗೌಡರ ನಡೆಯ ಬಗ್ಗೆ ಎಸ್.ಆರ್. ಶ್ರೀನಿವಾಸ್ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಅಪ್ಪನ ವಿರುದ್ಧವಾಗಿ ಮಗನನ್ನೇ ಎತ್ತಿ ಕಟ್ಟುವಂತಹ ಕೆಲಸವನ್ನ ಯಾರು ಮಾಡಬಾರದು, ಅಂತಹ ರೀತಿಯಾಗಿ ಮಾಡಿದಾಗ ಅವ್ರು ತಾನೇ ಏನ್ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ ಎಸ್.ಆರ್. ಶ್ರೀನಿವಾಸ್. ಗುಬ್ಬಿಯಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ಶ್ರೀನಿವಾಸ್ ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಮತ್ತು ಕೆಲವು ಮುಖಂಡರುಗಳು ನಾನು ಆಡಳಿತ ಪಕ್ಷದಲ್ಲಿ ಇರೋದ್ರಿಂದ ನನ್ನ ಅಭಿಪ್ರಾಯ ಎಲ್ಲಿ ತಿಳಿಸ್ಬೇಕೋ ಅಲ್ಲಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹೋರಾಟ ಮಾಡಿದರೆ ಅದಕ್ಕೆ ಒಂದು ಯೋಜನೆ ಜಾರಿ ತಂದಿದ್ದಾರೆ. ಯಾರು ನಾನೇ ಮಂತ್ರಿ ಆಗಿದ್ದೆ, ಕುಮಾರಸ್ವಾಮಿ ಅವರಿಗೆ ಮಂತ್ರಿಮಂಡಲದಲ್ಲಿ ಗಲಾಟೆ ಮಾಡಿದ್ರು ಕೂಡ ಅವರು ನಮ್ಮನ್ನು ಇಗ್ನೋರ್ ಮಾಡಿ 2019ರಲ್ಲಿ ಈ ಯೋಜನೆ ಜಾರಿಗೆ ತಂದರು. ಈಗ ಅದೇ ಪಕ್ಷದವರು ಮಾತಾಡ್ತಾರೆ. ಅವರು ಯಾವಾಗಲೇ ಹೋಗಿ ಡೈರೆಕ್ಟಾಗಿ ಕೇಳ್ಬೋದಲ್ಲ. ಕುಮಾರಸ್ವಾಮಿ ಅವರು ಯಾವ್ಯಾವ ಸಂದರ್ಭಕ್ಕೆ ತಕ್ಕನಾಗೆ ಒತ್ತಾಯ ಬಂದಂಥ ಸಂದರ್ಭದಲ್ಲಿ ಆ ಯೋಜನೆಗಳು ಜಾರಿ ತರ್ತಾರೆ. ಈ ಬಿಡದಿಲಿ ಅವರೇ ರೆಡ್ ಝೋನ್ ಮಾಡಿ ಅವಾಗ ಈಗ ಅಕ್ವೇಷನ್ ಮಾಡ್ತಕ್ಕಂಥ ಪ್ರೊಸೀಡಿಂಗ್ಸ್ ಮಾಡಿದ್ವಿ. ಈಗ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಇಲ್ಲಿ ಅವ್ರ ಪಕ್ಷದವರು ಹೋರಾಟ ಮಾಡ್ತಾರೆ. ಅದೇ ಪಕ್ಷದವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆ ಜಾರಿ ತಂದದ್ದು. ನಾನು ಅವಾಗ ಕ್ಯಾಬಿನೆಟ್ನಾಗಿದ್ದೆ. ನಾನು ಕ್ಯಾಬಿನೆಟ್ನಾಗೆ ಬೇಡ ಅಂತ ಎಷ್ಟೇ ಒತ್ತಾಯ ಮಾಡಿದ್ರು ಅವರು ಅಪ್ರೂವ್ ಮಾಡಿದ್ರು. ಅವತ್ತಿಂದಲೂ ನಮಗೂ ಅವ್ರಿಗೂ ಮನಸ್ತಾಪ ಶುರುವಾಯಿತು. ಈಗ ಎಲ್ಲೋ ಅಲ್ಲಿ ಮನಸ್ತಾಪ ಮಾಡ್ಕೊಂಡು ಈ ಕಡೆ ಬಂದು ಇಲ್ಲೂ ಅದೇ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೋಡೋಣ ಯಾವ್ಯಾವ ರೀತಿ ಹೋಗುತ್ತೆ. ಜೆಡಿಎಸ್ ಅಲ್ಲಿದ್ದಾಗ ವಾಸನ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರು, ಕಾಂಗ್ರೆಸ್ಗೆ ಬಂದಾಗ ಮಾತಾಡ್ತಾ ಇಲ್ಲ, ನಂಗೇನು ಗೊತ್ತಿಲ್ಲ ಅಂತಾರೆ ಅಂತ. ಹಂಗೇನಿಲ್ಲ, ಕೆಲವು ಸಂದರ್ಭಗಳು ಆ ಥರ ಮಾಡುತ್ತೆ. ಮತ್ತೆ ಮೊನ್ನೆ MLC ಚುನಾವಣೆ ನಡೀತು, ಅಡ್ಡ ಮತದಾನ ಎಲ್ಲ ಒಂದ್ ಕಡೆ ಜನಪ್ರತಿನಿಧಿಗಳು ಈ ತರ ಅಡ್ಡ ಮತದಾನ ಹೋಗೋದು ಎಷ್ಟು ಸರಿ? ಅವ್ರವ್ರಿಗೆ ಏನೇನು ವಿವೇಚನೆಗೆ ಏನು ಬರುತ್ತೋ ಅದನ್ನು ಹಾಕ್ತಾರೆ. ಕೆಲವರಿಗೆಲ್ಲ ಆ ಪಕ್ಷದ ಅಸಮಾಧಾನ ಇರ್ಬೋದು, ಅದಕ್ಕೆ ಹಾಕ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಅಡ್ಡ ಮತದಾನ ಹಾಕಿಲ್ಲ. ನಮ್ಮಲ್ಲಿ ಯಾರ್ಯಾರು ಓಟ್ ಹಾಕ್ಬೇಕು ಅಂತ ಹೇಳಿದ್ರು ಆ ಓಟ್ಗಳನ್ನ ನಮ್ಮಲ್ಲಿ ಒಂದು ಓಟ್ ಮಿಸ್ ಆಗದ ರೀತಿಯಲ್ಲಿ ನಾವು ಓಟ್ ಮಾಡಿದ್ದೀವಿ. ನಮ್ಮ ಪಕ್ಷದ ಎಲ್ಲ 140 ಜನ ನಾವಿದ್ದು 140 ಜನ ಮಾಡಿದ್ದೀವಿ. ಇನ್ನು 11 ಜನ ಎಕ್ಸ್ಟ್ರಾ 12 ಜನ ಎಕ್ಸ್ಟ್ರಾ ಓಟ್ ಹಾಕಿದ್ದಾರೆ. ಅದ್ರಾಗ BJP ಎಷ್ಟು ಬಂದವೆ, JDSನವು ಎಷ್ಟು ಬಂದವೆ, ಅವರೇ ಆತ್ಮಾವಲೋಕನ ಮಾಡ್ಕೊಬೇಕು ಆ ಪಕ್ಷದವರೇ. ಇದ್ರ ಬದಲು ಅವ್ರು ಗೌರವಯುಕ್ತವಾಗಿ ಸುಮ್ಮನೆ ಇದ್ಬಿಟ್ಟಿದ್ರೆ ಅವರಿಗೆ ಪಾಪ ಇದರಲ್ಲಿ ಒಂದು ಸ್ವಲ್ಪ ಗೌರವನಾರ ಉಳ್ಕೊಳ್ಳೋದು. ಈ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನಗೆ ಗೊತ್ತಿತ್ತು ಮೊದಲೇ ಗೊತ್ತಿದ್ದಾರೆ ಹಾಕಕ್ಕೆ ಹಾಕಿ ಕೊಟ್ಟಿದ್ರು.
ನಾನು ಕಳ್ಳರನ್ನ ಹಿಡಿಬೇಕಾಯ್ತು ಅದಕ್ಕೋಸ್ಕರ ಹಾಕಿ ಹಿಡ್ಕೊಂಡು ಏನು ಮಾಡ್ತಾರೆ ಈಗ ಯಾರಿಗೆ ಅದೆಲ್ಲ ಸೀಕ್ರೆಟ್ ಮತದಾನ ಹೆಂಗೆ ಹಿಡ್ಕೊಂತಾರೆ? ನೀವು ಯಾರು ಗಾಳ ಹಾಕಿದ್ರಿ ಕಾಂಗ್ರೆಸ್ನವರು? ಅವೆಲ್ಲ ಹೇಳೋಕ್ಕಾಗುತ್ತಾ? ನಾವು ಯಾರಿಗೂ ಈಗ ಕರೆದಿಲ್ಲ. ಮತ್ತೆ ಏನ್ ಜಿಲ್ಲೆಯಲ್ಲಿ ಕೇಶಿ ಅವರೇ ಫೋಟೋ ಫ್ರೇಮ್ ಅಲ್ಲೇ ತೋರಿಸ್ತಾರೆ ಇಬ್ರು ಬಿಜೆಪಿ ಶಾಸನ ಸೋಮಶೇಖರ್ ಅವ್ರನ್ನ. ಮತ್ತೆ ಸೋಮಶೇಖರ್ ಅವರು BJPಯಿಂದ ಉಚ್ಚಾಟಿತ ಶಾಸಕರು. ಅವರು ನಮ್ಮ ಇರೋ ರೆಸಾರ್ಟ್ಗೆ ಬಂದಿದ್ರು. ಅವ್ರದ್ದೇನು ಅವ್ರು ಮುಕ್ತವಾಗಿ ಬಂದು ಹತ್ತಿ ಅಂತ ಒಪ್ಕೊಂಡಿದ್ದಂಥದ್ದು. ಅವ್ರನ್ನ ಹೊರತುಪಡಿಸಿ ಹಾಕಿಯವರೆಲ್ಲ ಅವ್ರನ್ನ ಹುಡುಕೇಳಿ. ಜಿ ಟಿ ರೇವಣ್ಣ ಅವ್ರ ಕತೆ ಸರ್, ಜಿ ಟಿ ರೇವಣ್ಣ ಅವ್ರ ಕತೆ. ಜಿ ಟಿ ರೇವಣ್ಣ ದೇವೇಗೌಡರಿಗೆ ಹಂಗೆ ಆಗಬಾರ್ದಾಯ್ತು ನೋಡಿ. ಅಲ್ಲೇ ಆ ಮಗನ್ನೇ ಎತ್ತಿಕ್ಬಿಟ್ಟು ಯಾರೇ ಆಗಲಿ ಅವ್ರಿಗೆ ಎಷ್ಟು ಸಂಕಟ. ಅವ್ರು ನೋಡಿ ಆ ಮನುಷ್ಯ ದುಃಖ ಇರುತ್ತಲ್ಲ, ಸಂಕಟ ಇರುತ್ತಲ್ಲ, ಮಕ್ಕಳು ವಿರಹದ ದುಃಖ ಇರುತ್ತಲ್ಲ, ಆ ದುಃಖದಷ್ಟು ಬೇರೆ ಯಾವ ದುಃಖನೂ ಮನುಷ್ಯನಿಗೆ ಬರಲ್ಲ. ಅದನ್ನು ಸಹಿಸ್ಕೊಳಕ್ಕೆ ಆಗಲ್ಲ. ಮಕ್ಕಳನ್ನೇ ಎತ್ಕೊಟ್ಟು ನಾನು ನನ್ನ ಮಗನ ಇನ್ವಿಟೇಷನ್ ಕೊಡೋಕ್ಕೆ ಮನೆಗೆ ಹೋಗಿದ್ದೆ. ಆ ತಾಯಿ ಕಣ್ಣ ನೀರು ಹಾಕ್ಬಿಡ್ತು. ನನ್ನ ಮಗ ನಿಮ್ಗೆ ಗೊತ್ತಿಲ್ಲದಂಗೆ ಹೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ಟ. ಈಗ ನಮ್ಮ ವಿರುದ್ಧನೇ ಇಲ್ಲಿ ನಿಂತ್ಕೊಂಡು ನಿಲ್ಸಕ್ಕೆ ಓಡಾಡಿಸ್ತಾವ್ರೆ. ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂತ ಕಣ್ಣ ನೀರು ಹಾಕೊಂಡು ಈ ಕೆಲಸ ಯಾರು ಮಾಡಬಾರ್ದು.